ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿದ್ದಂತಹ ನಾಯಕತ್ವ ಬದಲಾವಣೆ ಗೊಂದಲ ಪರಿಹಾರ ಆಗಿದೆ. ಈಗ ಹೊಸ ನಾಯಕತ್ವವನ್ನ ಹೈಕಮಾಂಡ್ ಸೂಚನೆಯನ್ನ ಕೊಡಬೇಕಾಗಿದೆ. ಹೊಸ ನಾಯಕತ್ವ ಆಗ್ಬೇಕು ಅಂತಂದ್ರೆ CLP ಸಭೆಯಲ್ಲಿ ನಿರ್ಧಾರ ಆಗ್ಬೇಕಾಗತ್ತೆ. CLP ಸಭೆ ಯಾವಾಗ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕನ್ಫರ್ಮ್ ಇಲ್ಲ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು, CLP ಯ ಕಾರ್ಯದರ್ಶಿ ಅವರು. ಸರ್, CLP ಸಭೆ ಯಾವಾಗ ಆಗ್ಬೋದು ಅಂತ ಏನಾದ್ರು ಹೈಕಮಾಂಡ್ ನಿಂದ ಏನಾದ್ರು ನಿರ್ದೇಶನ ಬಂದಿದ್ಯಾ? ಈಗ ನಮ್ಮ ಎಲ್ಲ ನಾಯಕರು, ನಮ್ಮ CLP ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಮತ್ತು ಇನ್ನೂರು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲಿದ್ದಾರೆ. ಅವರಿರುವರು ನಮ್ಮನ್ನು ಹೈಕಮಾಂಡ್ ಅವರನ್ನ ಭೇಟಿಯಾಗಿ ಸಮಯ ನಿಗದಿ ಮಾಡಿ ತಿಳಿಸಿದ ತಕ್ಷಣ ನಾವು ಅದನ್ನು ನೋಟಿಸ್ ಮುಖಾಂತರ ಎಲ್ಲ ಶಾಸಕರಿಗೆ ಆಹ್ವಾನ ಮಾಡ್ತೀವಿ. ಇದೇ ವಿಧಾನಸಭೆ ಸಭಾಂಗಣದಲ್ಲಿ 3ನೇ ಮಹಡಿಯಲ್ಲಿ CLP ಸಭೆ ಬಹುಶಃ ನಾಳೆ ಕರಿಬಹುದು ಅಂತ ಹೇಳಿ ಇನ್ನೂ ಸಮಯ ನಿಗದಿ ಆಗಿಲ್ಲ. ಆ ಸಮಯ ಮಧ್ಯಾಹ್ನದವರೆಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದು ಹೇಳಿದಾಗ ನಾವೆಲ್ಲ ಕಡೆ ನೋಟಿಸ್ ಕೊಟ್ಟು ಫೋನ್ ಮುಖಾಂತರ ಎಲ್ಲರಿಗೂ ತಿಳಿಸ್ತೀವಿ. ಅಂದ್ರೆ ನಾಳೆ ಮಧ್ಯಾಹ್ನ ಆಗ್ಬೋದು ಅನ್ನೋ ಅಂತ ಹೇಳ್ತಾರೆ. ಇದನ್ನ ಹೇಳಿದ್ದಾರು ಹೈಕಮಾಂಡ್ ನಾಯಕರು ಹೇಳ್ತಾರೆ ಅಥವಾ ಸಿದ್ದರಾಮಯ್ಯ ಅವರು ಹೇಳ್ತಾರೆ? ಈಗಲೂ CLP ನಾಯಕರು ಅವರೇ ಇದ್ದಾರೆ. ಇಬ್ರು ಸೇರಿ ಮಾತಾಡಿ ಟೈಮ್ ಫಿಕ್ಸ್ ಮಾಡಿ ತಿಳಿಸ್ತಾರೆ. CLP ನಾಯಕರು ಸಿದ್ದರಾಮಯ್ಯನವರು, ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಇಬ್ರು ಚರ್ಚೆ ಮಾಡಿ ನಾಳೆ CLP ಸಭೆ ಸಮಯ ನಿಗದಿ ಮಾಡಿ ತಿಳಿಸ್ತಾರೆ. ಅವಾಗ ಕರಿತೀವಿ ನಾವು. ಹೇಗಿರುತ್ತೆ ಸರ್ ಪ್ರೋಸೆಸ್? ಈಗ ಹೊಸ ನಾಯಕರನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಹೇಗಿರುತ್ತೆ ಪ್ರೋಸೆಸ್ ಅಂತ? CLP ಕಾಂಗ್ರೆಸ್ ಪಕ್ಷದ ಹಿಂದಿನಿಂದ ಬಂದಿರತಕ್ಕಂಥ ಒಂದು ಪದ್ಧತಿ, CLP ಸಭೆ ಕರೀತಾರೆ. CLPಯಲ್ಲಿ ಎಲ್ಲ ಶಾಸಕರು ಸಭೆ ಸೇರಿ ಹೈಕಮಾಂಡ್ನಿಂದ ವೀಕ್ಷಕರು ಬಂದಿರ್ತಾರೆ. ವೀಕ್ಷಕರು CLP ಸಭೆಯಲ್ಲಿ ಯಾವಾಗಲೂ ಕೂಡ ಆ ಸಭೆಯಲ್ಲಿ ಲೈನ್ ರೆಸಲ್ಯೂಷನ್ ಮಾಡ್ತಕ್ಕಂಥದ್ದು ನಮ್ಮ ಸ್ವಾಭಾವಿಕ. ಲೈನ್ ಹೈಕಮಾಂಡ್ ಒಂದು ಹೆಸರು ಕಳಿಸಿರುತ್ತೆ, ಆ ಹೆಸರಿಗೆ ಓಕೆ ಹೇಳುವಂಥದ್ದು. ಫಸ್ಟ್ ಲೈನ್ ರೆಸಲ್ಯೂಷನ್ ಮಾಡಿ ಸರ್ವಾನುಮತದಿಂದ ಹೈಕಮಾಂಡ್ ಮೇಲೆ ತೀರ್ಮಾನಕ್ಕೆ ಬಿಡಲಾಯಿತು ಅಂತ ಹೇಳಿ ಮಾಡಬಹುದು. ಅದಾದ ನಂತರ ಅವರು ಹೈಕಮಾಂಡ್ ಜೊತೆ ಮಾತನಾಡಿ ಆ CLP ಮತ್ತೊಮ್ಮೆ ಬಂದು ಅಲ್ಲಿ ಅವರ ಹೆಸರನ್ನ ಹೇಳಿರ್ತಕ್ಕಂಥ ಹೆಸರನ್ನ ಘೋಷಣೆ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಸಹಮತಿ ಇರ್ತದೆ. CLP ನಾಯಕನ ಆಯ್ಕೆ ಆಗ್ತಕ್ಕಂಥ ಪ್ರಕ್ರಿಯೆ ನಾವು ಮೊದಲಿಂದ ನೋಡ್ಕೊತ ಬಂದಿದ್ದಿದೆ. ಈಗ DK ಶಿವಕುಮಾರ್ ಅವರು ಮುಂದಿನ ಶಾಸಕಾಂಗ ಪಕ್ಷದ ನಾಯಕ ಆಗಬಹುದು ಅನ್ನುವಂಥ ಚರ್ಚೆಗಳು ನಡೀತಿದೆ. ನೀವೇನ್ ಹೇಳ್ತೀರಿ ಸರ್? ಆಗ್ಬಹುದು. ಅದ ಸಿದ್ದರಾಮಯ್ಯ ಸಾಹೇಬರು ಹೇಳಿದಾರಲ್ಲ, ಹೈಕಮಾಂಡ್ ಅವರು ಯಾವ ರೀತಿ ತೀರ್ಮಾನ ಆಗ್ತಂದ್ರೆ ನಾಳೆ ಗೊತ್ತಾಗ್ತದಲ್ಲ. ಇದ್ರ ಮಧ್ಯೆ ಈಗ ನೀವೇ ಹೇಳಿದಲ್ಲ, ಇದು ಅವರೆಲ್ಲ ಇವ್ರ ನೀವೇ ಹೇಳಿದ್ ಮತ್ತೆ ನನಗೆ ಕೇಳ್ತಿರಲ್ಲ. ಇದ್ರ ಮಧ್ಯದಲ್ಲಿ ಈಗ ಹೊಸ ಸಂಪುಟ ಪುನರ್ರಚನೆ ಆಗ್ಬೇಕಾಗಿದೆ. ಹೊಸಬ್ರನ್ನ ಸೇರಿಸ್ಕೋಬೇಕಾಗತ್ತೆ. ನೀವು ಕೂಡ ನಿರಂತರವಾಗಿ ಗೆದ್ಕೊಂಡು ಬರ್ತಾ ಇದ್ದೀರಿ. ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದೀರಿ. ನಿಮಗೇನಾದ್ರು ವಿಶ್ವಾಸ ಇದೆಯಾ ಈ ಸಂಪುಟದಲ್ಲಿ ನಿಮಗೇನಾದ್ರು ಅವಕಾಶ ಸಿಗುತ್ತೆ ಅಂತ? ನಾನು ರಾಜಕೀಯದಲ್ಲಿ ಭಾಳ ವರ್ಷದಿಂದ ಸುದೀರ್ಘ ಕಾಲದ ಇದ್ದೀನಿ. ಮಂಡಲ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ವಿಧಾನ ಪರಿಷತ್ ಸದಸ್ಯ, ವಿಧಾನಸಭೆ ಸದಸ್ಯನಾಗಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಬ್ಲಾಕ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಸ್ಟೇಟ್ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ತಾ ಬಂದಿದ್ದೇನೆ. ನನಗೂ ಕೂಡ ಆಸೆ ಇದೆ ಮಂತ್ರಿ ಆಗ್ಬೇಕಂಥದ್ದು. ಹೈಕಮಾಂಡ್ನವರು ನನ್ನನ್ನು ಕನ್ಸಿಡರ್ ಮಾಡಬಹುದು ಅಂಥೇಳಿ ನಾನು ಆಸೆ ಇಟ್ಕೊಂಡಿದ್ದೀನಿ. ಏನು ಮಾಡ್ತಾರೆ ನೋಡು, ಹೈಕಮಾಂಡ್ ಮೇಲೆ ಬಿಟ್ಟು ವಿಚಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು CLP ಕಾರ್ಯದರ್ಶಿ ಅಂತ ಅಲ್ಲಮ್ಮ ಪ್ರಭು ಪಾಟೀಲ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಹರೀಶ್, TV9 ಬೆಂಗಳೂರು.